ಲಕ್ಷ್ಮೋ ಲಕ್ಷ್ಮೋ ಏನು ಮಾಡ್ತಾ ಇದ್ದೀವಿ ಬಾಯ್ಲಿ. ಅತ್ತೆ ಬಂದೇ ಇರಿ. ಏನತ್ತೆ ಕರೆದ್ರಲ್ಲ? ಅದೇ ಏನಿಲ್ಲ ಕಣವಿ, ಏನು ಮಾಡ್ತಿದ್ಯಾ ಅಡುಗೆ ಇವತ್ತು ಅಂತ ಕೇಳೋಣ ಅಂತ ಕರೆದೆ. ಅದೇ ಕಣತೆ, ಒಂದು ಸ್ವಲ್ಪ ಬೆರಕೆ ಸೊಪ್ಪು ಕಿತ್ಕೊಂಬಂದಿದ್ನಲ್ಲ, ಮಸೊಪ್ಪು ಮಾಡೋಣ ಅಂತ. ಅವ ಲಕ್ಷ್ಮು ಲಕ್ಷ್ಮು. ಅಯ್ಯೋ ಇದ್ಯಾಕೆ ನನ್ನ ಮಗ ಹಿಂಗೆ ಕಿರ್ಚ್ಕೊಬರ್ತಾವನೆ? ಹ್ಞೂ ಕಣತೆ, ಯಾಕೆ ಹಿಂಗೆ ಕಿರ್ಚ್ಕೊಂಬರ್ತಾವ್ರೆ? ಅವ ಯಾಕ್ಲ ಮಗ ಈಗ ಕಿರ್ಚ್ಕೊಂಬರ್ತಾ ಇದೆಯಾ? ಏನಾಯ್ತು? ನಿಂಗೆ ಗೊತ್ತೇನವ, ಈ ಪಕ್ಕದ ಮನೆ ಕಮಲಕ್ಕ ಅವ್ರ ಮಗಳು ಓಡೋಗ್ಬಿಟ್ಟವಳಂತೆ. ಆದ್ರೆ ಈ ವಿಚಾರ ಯಾರಿಗೂ ಹೇಳ್ಕೊಡ್ದು, ಈ ಮೊಟ್ಟೆಲ್ಲ ಇಟ್ಕೋಬೇಕು, ಗೊತ್ತಾಯ್ತಾ? ಹೌದೇನ್ರಿ? ಯಾವಾಗ? ನಿನ್ನೆ ಎಲ್ಲ ನೋಡಿದೆ ನಾನು ಅವಳನ್ನ. ಹೌದೇನಪ್ಪ, ಏನ್ ಬಂದಿತ್ತ ಹುಡುಗಿಗೆ? ಅದೇನೋ ನಂಗೆ ಗೊತ್ತಿಲ್ಲ, ಈ ವಿಚಾರ ಹೊರಗಡೆ ಹೋಗ್ಕೊಡುದು, ಗೊತ್ತಾಯ್ತಾ? ನಾನು ಒಂದ್ ಸ್ವಲ್ಪ ಹೊಸಿ ಹೊಲದ ಹತ್ರ ಕೆಲಸ ಐತೆ, ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ನೀವು ಯಾರ ಹತ್ರನೂ ಅಷ್ಟೇ ಹೇಳ್ಕೊಡುದು, ಗೊತ್ತಾಯ್ತಲ್ಲ? ಯಾಕವಿ ಹಿಂಗ್ ಕುತ್ಕೊಬಿಟ್ಟೆ? ಅಲ್ಲ ಕಣತೆ, ಹೀಗೆ ಹಿಂಗೆ ಹೇಳ್ಬಿಟ್ಟು ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ಬಿಟ್ರೆ ನಾವು ಹೊಟ್ಟೆಗೆ ಸತ್ಯ ಉಳಿತೈತ? ಹೇಳು, ಒಂದಿಬ್ರಿಗಾದ್ರೂ ಹೇಳಿದ್ರೆ ತಾನೇ ನಮಗೂ ಸಮಾಧಾನ ಆಗೋದು. ಅಯ್ಯೋ ನಂಗಾಗ್ಲೇ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತತೆ. ಅಯ್ಯೋ ಹೂ ಕಣವಿ, ನನಗೂ ಅಷ್ಟೇ. ಯಾರಿಗಾದ್ರೂ ಹೇಳಿಲ್ಲ ಅಂದ್ರೆ ಅದು ಹೊಟ್ಟೆಗೆ ಇಟ್ಕೊಂಡೆ ಅಂದ್ರೆ ಹೊಟ್ಟೆ ನೋವು ಗೊತ್ತೈತೆ. ಅಯ್ಯೋ ಹೌದು, ನನಗೂ ಸ್ಟಾರ್ಟ್ ಆಯ್ತು. ಅಲ್ಲ ಕಣತೆ, ಮತ್ತಿವಾಗ ಏನು ಮಾಡೋದು? ನನ್ಕೊಂದು ಹೊಟ್ಟೆ ನೋವು ತಡೆಯೋಕ್ಕೆ ಆಗ್ತಾ ಇಲ್ಲ. ಹೊಸಪ್ಪ, ಅಯ್ಯೋ ಏನು ಮಾಡೋದಪ್ಪ ಈ ಹೊಟ್ಟೆ ನೋವು ಹೋಗೋಕ್ಕೆ? ಯಾರಿಗಾದ್ರೂ ಒಂದು ಇಬ್ರಿಗಾದ್ರೂ ವಿಚಾರ ತಿಳಿಸ್ಬೇಕಲ್ಲ. ಈ ನನ್ನ ಮಗ ನೋಡಿದ್ರೆ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾನಲ್ಲ. ಅಯ್ಯೋ ಇದ್ಯಾಕೆ ಇಬ್ರು ಸಾಕು ಕೂತ್ಕೊಂಡ್ಬಿಟ್ಟಿದ್ದೀರಾ? ಯಾಕೇನಾಯ್ತು? ಅಲ್ಲ ಕಣೋ, ತಲೆ ಹುಳ ಬಿಟ್ಬಿಟ್ಟು ಈಗ ಯಾರಿಗೂ ಹೇಳ್ಬೇಡ ಅಂದ್ರೆ ನಾ ಏನ್ ಮಾಡೋಣ ಹೇಳು? ತಲೆ ಹುಳನ? ನಾನೇನಂತ ತಲೆ ಹುಳ ಬಿಟ್ಟೆ ನಿನ್ಗೆ? ಯಾಕವು, ಏನಾಯ್ತು? ಅಲ್ಲ ರೀ, ಪಕ್ಕದ ಮನೆ ಹುಡುಗಿ ಓಡೋಗಿರೋದನ್ನ ನೀವು ನಮ್ಮ ಹತ್ರ ಯಾಕೆ ಹೇಳಿದ್ರಿ? ನಮ್ಮ ಕೈಲಿ ಆತನೇ ಇಲ್ಲ ರೀ, ಹೊಟ್ಟೆ ತುಂಬ ನೋವ್ತೈತೆ. ಒಂದಿಬ್ರಿಗಾದ್ರೂ ವಿಚಾರ ತಿಳಿಸ್ಬೇಕ್ರಿ. ಆಗ್ತಾ ಇಲ್ಲ, ಪ್ಲೀಸ್. ನಾನು ಒಬ್ರಿಗಾದ್ರೂ ಫೋನ್ ಮಾಡಿ ಹೇಳ್ತೀನಿ ರೀ. ಹ್ಞೂ ಕಣ್ಮಗ, ನನ್ನ ಕೈಲೂ ಆಗ್ತಾ ಇಲ್ಲಪ್ಪ. ನಾನು ಮಗಳಿಗಾದ್ರೂ ಫೋನ್ ಮಾಡಿ ಹೇಳ್ತೀನಿ ಕಣೋ. ನನ್ಗೆ ಆಗ್ತಾ ಇಲ್ಲ, ಹೊಟ್ಟೆ ನೋವ್ತೈತೆ, ಹೆಂಗೆಂಗೋ ಆಗ್ತೈತೆ. ಓ ನಾನು ಇನ್ನು ಉಳಿಯಲ್ಲ ಅನಿಸ್ತದೆ. ಹಂಗೇನು ಆಗಲ್ಲ, ನೀ ಸುಮ್ಕಿರಬೋ. ಅಯ್ಯ, ಈ ವಿಚಾರನ ಇಟ್ಕೊಂಡು ಏನೆಲ್ಲ ಅವತಾರಗಳು ಆಡ್ತೀರಾ? ಸರಿ, ಈಗ ನೀನು ನಿನ್ ಮಗಳಿಗೆ ಹೇಳು, ಅವಳು ಅವ್ರಮ್ಮಂಗೆ ಹೇಳಿ ಅಷ್ಟೇ. ಇನ್ಯಾರಿಗೂ ಒಬ್ರು ಕಿವಿಗೆ ಬೀಳ್ಕೊಡ್ದು, ಸರಿನಾ? ಮಗಳಿಗೆ ಹೇಳ್ಬಿಡ್ಲಾ? ಹೌದೇನ್ರಿ? ಈಗೇನೆ ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಡ್ತೀನಿ. ಇರಿ ಇರಿ ಇರಿ. ಹಲೋ ಹಲೋ, ನಾನು ಕಣವು ಲಕ್ಷ್ಮಿ. ಅಯ್ಯ ನೀನು ತಡಿ, ಹಿಂಗೆ ಒಂದು ಹೊಸ ವಿಚಾರ ಹೇಳೋಣ ಅಂತ ಫೋನ್ ಮಾಡಿದೆ. ಅದೇ ನಮ್ಮನೆ ಪಕ್ಕದಲ್ಲಿರಲಿಲ್ಲ ಕಮಲಕ್ಕನು, ಅವಳ ಮಗಳು ಓಡೋಗ್ಬಿಟ್ಟವಳಂತೆ. ಅಯ್ಯೋ ನಮ್ಮ ಮನೆಯವ್ರು ಈಗ ಹೇಳಿದ್ರು, ಯಾರ ಹತ್ರಕ್ಕೂ ಹೇಳ್ಬೇಡ ಅಂತಾರೆ. ಅಯ್ಯಪ್ಪ, ನನಗೆ ಹೊಟ್ಟೆ ನೋವು ಬಂದ್ಬಿಡ್ತು. ಯಾರಾದರೂ ಒಬ್ರಿಗಾದ್ರೂ ನಾನು ಹೇಳ್ಬೇಕಾಗಿತ್ತು. ಅದಕ್ಕೆ ಈಗ ನಮ್ಮ ಮನೆಯವ್ರನ್ನ ಕೇಳೋದಕ್ಕೆ ಸರಿ ಆಯ್ತು, ಯಾರಿಗಾದ್ರೂ ಒಬ್ರಿಗೆ ಹೇಳು, ಇನ್ಯಾರಿಗೂ ಹೇಳ್ಕೊಂಡು ಕೊಡ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀನು ಮಾಡಿದೆ. ಇನ್ನೇನಾದರೂ ವಿಚಾರ ಇದ್ದರೆ ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. ಸರಿ, ಮಾಡಲ್ಲ ಫೋನು? ಸರಿ. ಮತ್ತೆ ನಂಗಂತೂ ಹೊಟ್ಟೆ ನೋವು ಕಮ್ಮಿ ಆಯ್ತಪ್ಪ. ಹೆಂಗೋ ನಮ್ಮ ಅಮ್ಮಂಗೆಲ್ಲ ಹೇಳ್ದೆ. ಹೋಗ್ರಿ ಯಾಕೆ ಸುಮ್ಮನೆ ಇದ್ದೀರಾ? ಹೋಗಿ ನಿಮ್ಮ ಮಗಳಿಗೆ ಫೋನ್ ಮಾಡ್ರಿ, ನಿಮಗೂ ಹೊಟ್ಟೆ ನೋವು ಕಮ್ಮಿ ಆಗ್ತದೆ. ಹ್ಞೂ ಕಣಮಿ, ಇರು ಹೀಗೆ ಫೋನ್ ಹಚ್ತೀನಿ. ಹಲೋ ಮಗಳೇ, ಏನು ಮಾಡ್ತಿದ್ಯಾ? ಅಯ್ಯ ಇರು, ಆ ಕೆಲಸ ಎಲ್ಲ ಬಿಡು, ನಾನು ಹೇಳೋದು ಕೇಳು. ಅದೇ ಪಕ್ಕದ ಮನೇಲಿ ಇದ್ರಲ್ಲ ಕಮಲಕ್ಕನು, ಅವಳ ಮಗಳು ಓಡೋಗ್ಬಿಟ್ಟವಳಂತೆ. ಈಗ ತಾನೇ ನಿಮ್ಮ ಅಣ್ಣಯ್ಯ ಹೇಳ್ದ. ಅಯ್ಯೋ ಯಾರಿಗೂ ಹೇಳ್ಬೇಡ ಅಂತ ನಿಮ್ಮ ಅಣ್ಣಯ್ಯ. ಅದು ಹೇಳ್ತೀರಾ ನನಗೂ ನಿಮ್ಮ ಅತ್ತಿಗೆಗೂ ಹೊಟ್ಟೆನೂ ಬಂದ್ಬಿಟ್ಟಿತ್ತು. ಸದ್ಯಕ್ಕೆ ಹೆಂಗೋ ಬಂದು ಯಾರಿಗೋ ಒಬ್ರಿಗಾದ್ರೂ ಹೇಳು ಅಂತಂದ. ಅದಕ್ಕೆ ನಾನು ಮೊದಲು ನಿನಗೆ ಹೇಳೋಣ ಅಂತ ಮಾಡಿದೆ. ಸರಿ, ಇನ್ನೇನಾದರೂ ವಿಚಾರ ಇತ್ತು ಅಂತಂದರೆ ನಿನಗೆ ಫೋನ್ ಮಾಡ್ತೀನಿ. ಸರಿ ಇಡ್ಲಾ? ಸರಿ. ಅಯ್ಯಪ್ಪ, ಏನ್ ಹೆಂಗಸ್ರುಗಳು ನೀವಂತೂ. ಏನು ಒಂದು ಗುಟ್ಟಾಗಿಟ್ಕೊಳಲ್ವಲ್ಲ, ಅದಕ್ಕೆ ಹೊಟ್ಟೆ ನೋವು ಬಂದ್ಬಿಡ್ತೈತಾ? ಅಪ್ಪ, ಇನ್ಮೇಲೆ ನಿಮ್ಮ ಹತ್ರ ಯಾವ ವಿಚಾರನೂ ಹೇಳಲ್ಲ. ಹಂಗೆ ತಾನೇ ಹೆಂಗಸ್ರುಗಳು. ಅದಕ್ಕೆ ಹೆಂಗಸ್ರುಗಳ ಬಾಯಿಗೆ ಒಂದು ವಿಚಾರ ಹಾಕ್ಬೇಕಾದಾಗೆ ಸುಮಾರು ಸಲ ಯೋಚನೆ ಮಾಡಬೇಕು ಅಂತ ಹೇಳೋದು. ಗೊತ್ತಾಯ್ತಾ ಮಗನೇ? ಅಲ್ವಾ ಸೊಸೆ? ಹೌದು ಕಣತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮನೆ ವಿಚಾರ ಅಂದರೆ ಮನೆ ವಿಚಾರ ಇಟ್ಕೊಂಡು ಎಷ್ಟೆಲ್ಲ ಮಾತುಗಳು ಆಗುತ್ತೆ. ಅಕ್ಕಪಕ್ಕದವ್ರಿಗೆ ಏನಾದರೂ ಆಯಿತು ಅಂತಂದರೆ ಅದೇ ದೊಡ್ಡ ನ್ಯೂಸ್ ಆಗೋಗ್ಬಿಡುತ್ತೆ. ಈ ಥರ ನಿಮ್ಮ ಅಕ್ಕಪಕ್ಕದಲ್ಲೂ ನಡೀತಾ ಇರ್ಬೋದೇನೋ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.